ಜವರಾಯ ಬಂದು ಮನೆ ಕದ ತಟ್ಟಿದಾಗ ನಾವೆಲ್ಲರೂ ನಮ್ಮ ಋಣ ಮುಗಿಸಿ ಹೊರಡಲೇಬೇಕು. 3 ದಿನದ ಈ ಬಾಳಿನಲ್ಲಿ ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಬದುಕೋಣ, ಒಳ್ಳೆಯದನ್ನೇ ಬಯಸೋಣ. 4 ಜನ ನಮ್ಮ ಶವವನ್ನು ಹೆಗಲ ಮೇಲಿರಿಸಿಕೊಂಡಾಗ ಎಂತಹ ಮಾನವನನ್ನು ಕಳ್ಕೊಂಡೆ ಅಂತ ಸ್ಮಶಾನ ಕೂಡ ಕಣ್ಣೀರಿಡಬೇಕಂತೆ ಬಂಧುಗಳೇ. ನಾವು ಆ ರೀತಿ ಬದುಕಬೇಕು ಇಷ್ಟೇ. ನನಗೆ ಕಷ್ಟ ಆಗ್ತಿದೆ, ನನಗೆ ಸಾಲ ಮಾಡಿಕೊಂಡೆ, ನನಗೆ ನೋವು ಮಾಡಿದರು, ನನಗೆ ಅದಾಯಿತು, ನನಗೆ ಕೆಲಸದ ಪ್ರಾಬ್ಲಮ್ಮು, ಇಂಥದ್ದೆಲ್ಲ ಮಾತು ಕೇಳಿದರೆ ಒಂದಿಷ್ಟು ಜನ ಹೇಳು, ನಾನು ಸಾಯ್ತೀನಿ. ಸತ್ರೆ ಏನಾಗುತ್ತೆ ಸ್ವಾಮಿ? ಏನಾಗುತ್ತೆ? ಒಂದು ಜನಸಂಖ್ಯೆ ಕಮ್ಮಿ ಆಗುತ್ತೆ ಅಷ್ಟೇ. ಒಂದು 4 ಜನ ನಿಮ್ಗೆ ಬೇಕಾಗೋರು ಅಳುತ್ತಾರೆ, ಮತ್ತದೇ ಜೀವನ. ಒಂದಿಷ್ಟು ಜನ ಒಳ್ಳೆ ಮಾತಾಡ್ತಾರೆ, ಇನ್ನೊಂದಿಷ್ಟು ಜನ ಕಾದಂಬರಿಯನ್ನು ಬರೀತಾರೆ, ಕತೆ ಕಟ್ತಾರೆ. ಆ ವ್ಯಕ್ತಿ ಹಾಕಿ ಸತ್ತೋದ, ಲೈಫಲ್ಲಿ ಬದುಕಲಿಕ್ಕಾಗಿಲ್ಲ.